ಫಸಲು ಬಂತು. ವಿಧಾನಸೌಧದಲ್ಲಿ 2.5 ಕೋಟಿ ದುಡ್ಡು ಸಿಕ್ತು. ಅವತ್ತು ಯಡಿಯೂರಪ್ಪ ಮತ್ತು ಕುಟುಂಬನ ಕಾಪಾಡಿದ್ದೇ ಇವತ್ತಿನ ಗೃಹ ಸಚಿವ ಪರಮೇಶ್ವರ್ ಮತ್ತು ಆವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆವತ್ತು ಗೃಹ ಸಚಿವ ಪರಮೇಶ್ವರನೇ, ಅವರಿಬ್ರು ಸೇರಿ ಕಾಪಾಡಲು. ಅದೇ ಲೋಕಾಯುಕ್ತ ಮಾಡ್ತೀವಿ ಬಂದ ಮೇಲೆ ಅಂದ್ರು. ಸಿದ್ದರಾಮಯ್ಯ ಮಾಡಿದ್ದ ಜನದ್ರೋಹದ ವಿರುದ್ಧವಾಗಿ ನಾವು ಲೋಕಾಯುಕ್ತ ಬಲಿಷ್ಠ ಮಾಡ್ತೀವಿ ಅಂತ ಯಡಿಯೂರಪ್ಪನೂ ಮಾಡಲಿಲ್ಲ, ಬೊಮ್ಮಾಯಿ ಮಾಡಲಿಲ್ಲ. ಕೊಟ್ಟಿದ್ದು ಕರ್ನಾಟಕ ಜನಕ್ಕೆ ಚೆಂಬು. ಸರಿಯಾಗಿ ಅದನ್ನ ಮಾಡಿದ್ರೆ ಇದೇ ಸಿದ್ದರಾಮಯ್ಯ ಅರ್ಕಾವತಿ ಲೇಔಟ್, ಬೇರೆ ಬೇರೆ ಲೇಔಟ್ ಇದರಲ್ಲಿ ಜೈಲ್ಗೆ ಹೋಗ್ಬೇಕಾಗಿತ್ತು. ಕುಮಾರಸ್ವಾಮಿ ಜಂಕಲ್ ಮೈನಿಂಗ್ ಅಲ್ಲಿ ಯಾವತ್ತೋ ಜೈಲ್ಗೆ ಹೋಗ್ಬೇಕಾಗಿತ್ತು. ಅವರಪ್ಪ ದೇವೇಗೌಡರು ಚೆನ್ನಾಗಿ ಗೊತ್ತು ಮಕ್ಕಳನ್ನ ಹೆಂಗ್ ಕಾಪಾಡ್ಕೊಳ್ಳೋದು ಅಂತ. ಬಟ್ ಇವತ್ತೇನೋ ಹಾಸನದಲ್ಲಿ ಏನೋ ನಡೆದಿದೆ. ಯಾರು ಕಾಪಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಸನದಲ್ಲಿ ಜನ ಬೆಳಗ್ಗೆಯಿಂದ ನಿನ್ನೆಯಿಂದಾನೇ ನೋಡ್ತಾ ಇದ್ದಾರಂತೆ ಸ್ಮಾರ್ಟ್ ಫೋನ್ಗಳನ್ನ, ಅಲ್ಕಾ ಕೆಲಸಗಳನ್ನ. ಈ ರೀತಿ ರಾಜಕಾರಣ ಇದೆ. ನಾವಂತೂ ಖುಷಿಯಾಗಿದ್ದೀವಪ್ಪ. ಖುಷಿಯಾಗಿದ್ರಿ ಅಲ್ವೇಣ KRS ಪಾರ್ಟಿ ಅವರು? ನಗನಗುತ್ತಾ ನಾವು 10 ಜನ ಇರಲಿ, ಅವ್ರು 1000 ಜನಕ್ಕೆ ಸಮ, ಹೌದೋ ಇಲ್ವೋ? ಖುಷಿಯಾಗಿ ನಗನಗುತ್ತಾ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೀವಿ. ಈ ರಾಜ್ಯದ ಭ್ರಷ್ಟರನ್ನ, ದುಷ್ಟರನ್ನ ಎಡೆಮೂರಿ ಕಟ್ಟಿ ರಾಜ್ಯದಲ್ಲಿ ಮೌಲ್ಯಾಧಾರಿತ ಸಮಾಜ ಮತ್ತು ಮೌಲ್ಯಾಧಾರಿತ ರಾಜಕಾರಣ ನಿರ್ಮಾಣ ಮಾಡುವ ತನಕ ನಾವು ವಿಶ್ರಮಿಸುವುದಿಲ್ಲ. ನಗುತ್ತಾನೆ ಈ ಕೆಲಸ ಮಾಡ್ತೀವಿ. ಈ ಭ್ರಷ್ಟಾಚಾರಕ್ಕೆ ಈಗ ಅವನು ಬಂದ, ಅವನಿಗೇನ್ ಹೇಳ್ಬೇಕು, ಇವನಿಗೇನು ಸುಳ್ಳು ಹೇಳ್ಬೇಕು, ಅವನಿಗೆ ದುಡ್ಡು ಅರೇಂಜ್ ಮಾಡ್ಬೇಕು, ಇವನಿಗಿನ್ನೇನು ಅರೇಂಜ್ ಮಾಡ್ಬೇಕು, ಅವನಿಗೆ ಪಾರ್ಕ್ ಕರ್ಕೊಂಡು ಹೋಗ್ಬೇಕು, ಇವ್ನು ಡಾಬಾ ಕರ್ಕೊಂಡು ಹೋಗ್ಬೇಕು, ಯಾವ ಯೋಚನೆಗಳು ಇಲ್ಲ. ಆರಾಮಾಗಿ ನಗುತ್ತಾ ನಾವು ಮಾಡ್ತಾ ಇದ್ದೀವಿ. ರಾಜ್ಯ ಜನತೆ ಬೆಂಬಲಿಸ್ತಾ ಇದ್ದಾರೆ. ಇಲ್ಲಾಂದ್ರೆ 63-64 ಸಾವಿರ ಜನ ಅದೇನು EVM ಅಲ್ಲಿ ಅದ್ಯಾವ EVM ಒತ್ತಿದ್ರೆ ಬಿಜೆಪಿಗೆ ಓಟ್ ಹಾಕುತ್ತೆ ಅಂತಾರೆ. ನನ್ಗೇನಾದ್ರೂ ವಿಶ್ವಾಸ ಇಲ್ಲ. ಬಟ್ ಆ ತರದ ಪ್ರಕರಣಗಳು ದಾಖಲಾಗಿದೆ. ಹಾಗೆ ನಮ್ಗೆ ಯಾರಿಗೋ ಓಟ್ ಹಾಕೋದಕ್ಕೆ ಹೋಗಿ ನಮ್ಗೆ ಹಾಕಿದ್ರ ಜನ? ಇದೇನು ದುಡ್ಡಿಲ್ಲದೆ ಬಂದ್ಬಿಡ್ತಾ ಈ ಗಾಡಿ, ಆ ಗಾಡಿ ಎಲ್ಲ ಜನ ಬೆಂಬಲ